ಪ್ರೈಸ್ ದ ಲಾರ್ಡ್. ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮ್ಮ ಗುರುಗಳು ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. Dear students, in this session, in this small video, I'm going to discuss about the very important theorem which you're going to get for your exams for 5 marks, and the theorem name ಅಲ್ಲಿ ಕಾಣಿಸ್ತಿದೆ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಶಾರ್ಟ್ಕಟ್ಟಲ್ಲಿ ನೀವು BPT ಅಂತೀರಿ. ಓಕೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಥೇಲ್ಸ್ ಥಿಯರಮ್. ಸಾಮಾನ್ಯವಾಗಿ ಎಷ್ಟೋ ಮಕ್ಕಳು ಇದನ್ನು ಬೈ ಹಾರ್ಟ್ ಮಾಡಿಬಿಡ್ತಾರೆ. ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಅನ್ನೋ ಕಾರಣದಿಂದ ಬೈ ಹಾರ್ಟ್ ಮಾಡಿರ್ತೀರ. ಯಾಕೆ, ಏನು, ಎತ್ತ, ಹೇಗೆ ಬಂತು ಅಂತ ಗೊತ್ತಿರೋದಿಲ್ಲ. ನಾವು ಲೆಟ್ ಅಸ್ ಸಿ ವಾಟ್ ಆ್ಯಕ್ಚುಲಿ ಇಸ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಹಾಗಂದರೆ ಏನು, ಆ ಥಿಯರಮ್ ಏನು ಹೇಳುತ್ತೆ, ಇದನ್ನು ಪ್ರೂವ್ ಹೇಗೆ ಮಾಡೋದು. ಓಕೆ, ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಓಕೆ, ನಾವು ಒನ್ ಮೋರ್ ಥಿಂಗ್ ಇಸ್, ಯಾಕೆ ಎಷ್ಟೋ ಸ್ಟೂಡೆಂಟ್ಸ್ಗೆ ಥಿಯರಮ್ ಅರ್ಥ ಆಗಲ್ಲ ಅಂತಂದರೆ ಅವರು ಡೈರೆಕ್ಟಾಗಿ ಥಿಯರಮ್ಗೆ ಹೋಗೋದ್ರಿಂದ ಥಿಯರಮ್ ಅರ್ಥ ಆಗೋದಿಲ್ಲ. ಆ ಥಿಯರಮ್ಮು ಕಲಿಯೋದಕ್ಕೆ ಬೇಕಾಗಿರುವಂಥ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ ಫಸ್ಟೇ ನೋಡಿಬಿಟ್ರೆ ಥಿಯರಮ್ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ನಾವು ಐ ಆಮ್ ಗೋನ್ ಟು ಟೇಕ್ ಯು ಥ್ರೂ ದ ರಿಕ್ವೈರ್ಮೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಓಕೆ, ಐ ಯು ರೆಡಿ ಫಾರ್ ಇಟ್? ಸಿದ್ಧರಿದ್ದೀರಾ? ರೈಟ್. ಸೊ ಮೊದಲನೇದಾಗಿ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ನೋ ಇಸ್ ಏರಿಯಾ ಆಫ್ ಎ ಟ್ರಯಾಂಗಲ್. ಓಕೆ, ಏರಿಯಾ ಆಫ್ ಎ ಟ್ರಯಾಂಗಲ್ ಫಾರ್ಮುಲಾ ಏನು ಅಂತ ಅನ್ನೋದನ್ನು ಫಸ್ಟ್ ನೀವು ತಿಳ್ಕೊಳ್ಬೇಕು. ಓಕೆ, ನಾವು let me consider a triangle ABC. Okay, so triangle ತಗೊಂಡಿದ್ದೀನಿ. We all know area of a triangle is, formula ಏನು? Area of a triangle ABC. Okay, area of a triangle ABC formula is half into base into height. ನೆನಪಿದೆ ತಾನೆ? So what is the area of a triangle? ಯಾವುದೇ ಟ್ರಯಾಂಗಲ್ ಏರಿಯಾ ಬೇಕು ಅಂತಂದರೆ ಯು ಹ್ಯಾವ್ ಟು ಟೇಕ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆ, ನಾವು ಫಾರ್ ದಟ್ ಲೆಟ್ ಮೀ ಡ್ರಾ, ಲೆಟ್ ಮೀ ಸೇ AE. ಓಕೆ, ವೇರ್ AE is the height of the triangle. Okay, therefore, okay, ಒಂದು area of triangle ABC is nothing but half into ವಾಟ್ ಈಸ್ ಬೇಸ್? ನೆನ್ಪಿಟ್ಕೊಳ್ಳಿ, ಟ್ರಯಾಂಗಲ್ನ ಬೇಸ್ ಇಸ್ BC ಇಂಟು ಹೈಟ್ ಇಸ್ AE. ಅರ್ಥ ಆಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಇದನ್ನು ನೀವು 9th ಸ್ಟ್ಯಾಂಡರ್ಡಲ್ಲೇ ಕಲ್ತಿದ್ದೀರಾ. ಆ್ಯಂಡ್ ಮತ್ತು ಒನ್ ಮೋರ್ ಥಿಂಗ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್, ಇದನ್ನು ಫಸ್ಟ್ ಒನ್ ಅಂತ ಅಂದ್ಕೊಳ್ಳೋಣ. ಸೆಕೆಂಡ್ ಒನ್ ಇಸ್ ಯೂಶಲಿ ಏರಿಯಾ ಆಫ್ ಟ್ರಯಾಂಗಲ್ ABCನ ನಿಮಗೆ ನೆನಪಿದರೆ ಯು ವಿಲ್ ಯೂಶಲಿ ರೈಟ್ ಇಟ್ ಆ್ಯಸ್ ಏರಿಯಾ ಆಫ್ ABC ಅಂತ ತಗೊಳ್ತೀರಿ. ಡೂ ಯು ರಿಮೆಂಬರ್? ಸೊ ದಿಸ್ ಈಸ್ ದ ಫಸ್ಟ್ ಥಿಂಗ್ ಯು ಆ್ಯಕ್ಚುಲಿ ನೋ. ಏರಿಯಾ ಆಫ್ ಟ್ರಯಾಂಗಲ್ ABC ಈಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಅಕಾರ್ಡಿಂಗ್ ಟು ದಿಸ್ ಟ್ರಯಾಂಗಲ್ ಐ ಹ್ಯಾವ್ ರಿಟನ್ ಡೌನ್. ಇನ್ ದ ಸೇಮ್ ವೇ ಏರಿಯಾ ಆಫ್ ಟ್ರಯಾಂಗಲ್ನ ಶಾರ್ಟ್ಕಟ್ ಮೆಥಡಲ್ಲಿ AR ಅಂತ ಬರೆದು ಟ್ರಯಾಂಗಲ್ ABC ಅಂತ ಬರೀತಾರೆ. ಯು ಶುಡ್ ರಿಮೆಂಬರ್. ಓಕೆ, ಅಕಾರ್ಡಿಂಗ್ ಟು ದಿಸ್ ನಾನೇನು ಬರಿತೀನಿ? ಸೊ ಪ್ಲೀಸ್ ರಿಮೆಂಬರ್, ಈ ಥಿಯರಮಲ್ಲಿ ನಾವು ಈ ಥರ ಬರೀತೀರಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ABC ಈಸ್ ನಥಿಂಗ್ ಬಟ್ half into what is base? Base of this triangle is BC and height of this triangle is AE. So this is the formula to find the area of the triangle ABC. Okay, ಇದು ನಿಮಗೆ ಬೇಸಿಕ್ ರಿಕ್ವೈರ್ಮೆಂಟ್ ಗೊತ್ತಿರಬೇಕು. ಓಕೆ, ದ ನೆಕ್ಸ್ಟ್ ಥಿಂಗ್ ವಿಚ್ ಯು ಹ್ಯಾವ್ ಟು ನೋ ಇಸ್, ಮತ್ತು ಎರಡನೇದು, ನೀವು 9th ಸ್ಟ್ಯಾಂಡರ್ಡಲ್ಲಿ ಟ್ರಯಾಂಗಲ್ ಬೇಸ್ ಮೇಲೆ ಇನ್ನೊಂದು ಥಿಯರಮ್ ಕಲ್ತ್ಕೊಂಡು ಬಂದಿದ್ದೀರಾ. ಆ ಥಿಯರಮ್ ಏನು ಅಂತ ನಾನು ಹೇಳ್ತೀನಿ. ಸೊ ದಿಸ್ ಇಸ್ ದ ಥಿಯರಮ್ ವಿಚ್ ಯು ಆಲ್ರೆಡಿ ಸ್ಟಡಿಡ್ ಇನ್ 9th ಸ್ಟ್ಯಾಂಡರ್ಡ್. ಏನಂತ? 2 ಟ್ರಯಾಂಗಲ್ಸ್ ಆನ್ ದ ಸೇಮ್ ಬೇಸ್ ಆರ್ ಈಕ್ವಲ್ ಬೇಸಿಸ್. ಅಂದರೆ ಎರಡು ಟ್ರಯಾಂಗಲ್ನ ಬೇಸ್ ಸೇಮ್ ಲೆಂತ್ ಇದ್ದರೆ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ಆರ್ ಪ್ಯಾರಲಲ್ ಲೈನ್ಸ್ ಆರ್ ಈಕ್ವಲ್ ಇನ್ ಏರಿಯಾ. ಈ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟ್ ಈ BPT ಪ್ರೂವ್ ಮಾಡೋಕ್ಕೆ. ನಾವು ಲಿಸನ್, ಇದು ಹೇಗೆ ಬಂತು ಅಂದರೆ ಜಸ್ಟ್ ಲುಕ್ ಹಿಯರ್. ಲೆಟ್ ಮೀ ಡ್ರಾ 2 ಪ್ಯಾರಲಲ್ಸ್. ಸೊ 2 ಪ್ಯಾರಲಲ್ ಲೈನ್ಸ್ ಡ್ರಾ ಮಾಡ್ತಾಯಿದ್ದೀನಿ ಫಾರ್ ಯುವರ್ ಬೆನಿಫಿಟ್. ಓಕೆ, ಸೊ 2 ಪ್ಯಾರಲಲ್ ಲೈನ್ಸ್ ಡ್ರಾ ಮಾಡ್ತಾ ಇದ್ದೀನಿ. ಲೆಟ್ ಮಿ ಕಾಲ್ ದಿಸ್ ಆ್ಯಸ್ ಲೈನ್ L1 ಆ್ಯಂಡ್ ಲೆಟ್ ಮಿ ಕಾಲ್ ದಿಸ್ ಆ್ಯಸ್ ಲೈನ್ L2. ಓಕೆ, ನಾವು ಐ ಆಮ್ ಗೋನ್ ಟು ಫಿಕ್ಸ್ ದ ಬೇಸ್ ದಿಸ್ ಮಚ್. ಎಷ್ಟು? ಲೆಟ್ ಮಿ ಫಿಕ್ಸ್ ದ ಬೇಸ್ ಆ್ಯಸ್ AB. ಗೊತ್ತಾಗ್ತಿದೆಯಾ? ನಾವು ಫಾರ್ ದಿಸ್ ಟ್ರಯಾಂಗಲ್ ಫಾರ್ ದಿಸ್ ಬೇಸ್ ಬಿಟ್ವೀನ್ ದೀಸ್ 2 ಪ್ಯಾರಲಲ್ ಲೈನ್ಸ್ ಒಂದು ಟ್ರಯಾಂಗಲ್ ಬರಿತೀನಿ. ಯಾವ ಥರ? ಲುಕ್ ಹಿಯರ್, ಇಲ್ಲೋ ಈ ಪ್ಯಾರಲಲ್ ಮೇಲೆ
ಒಂದು ಪಾಯಿಂಟ್ ಹಾಕ್ಕೊಂಡು ವಾಟ್ ವಿಲ್ ಐ ಗೆಟ್? ಐ ವಿಲ್ ಗೆಟ್ ಎ ಟ್ರಯಾಂಗಲ್ ಎ ಬಿ ಸಿ. Okay, so I got a triangle ABC between two parallel lines and base AB. Okay, at the same time I will draw another triangle on the same base. ಅದೇ ಬೇಸಲ್ಲಿ ಇನ್ನೊಂದು ಟ್ರಯಾಂಗಲ್ ಡಿ ಅಂತ ತಗೊಳ್ತೀನಿ. ಲೆಟ್ ಮಿ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ಡಿ. ಓಕೆ, ಸೊ ಡಿನ ಜಾಯಿನ್ ಮಾಡ್ತಾ ಐ ವಿಲ್ ಫಾರ್ಮ್ ಅ ಟ್ರಯಾಂಗಲ್. ಓಕೆ, ಇಸ್ ಇಟ್ ಕ್ಲಿಯರ್? ಈಗ ನೀವು ನೋಡಿದ್ರೆ triangle ABC, remember triangle ABC and triangle ABD. AB de Villiers alla ABD. Okay, stand on the same base. Base is equal to, for both of them base is equal to AB, correct? And between two parallel lines ಯಾವುದು? L1 and L2. Therefore, according to this formula, ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ, ದಟ್ ಈಸ್ ದಿಸ್ ಟ್ರಯಾಂಗಲ್, ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ದಿ ಟೂ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಇವೆರಡು ಕಾನ್ಸೆಪ್ಟ್ ನಿಮಗೆ ಅರ್ಥ ಆದರೆ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ನೀಟಾಗಿ ಅರ್ಥ ಆಗುತ್ತೆ. ಓಕೆ, 5 ನಿಮಿಷದಲ್ಲಿ ನೀವು ಥಿಯರಮ್ ಬರೀಬೋದು. ಓಕೆ, ಇಸ್ ಇಟ್ ಕ್ಲಿಯರ್? ಫೈನ್. ಆ್ಯಂಡ್ ಒನ್ ಮೋರ್ ಥಿಂಗ್, ರಿಮೆಂಬರ್ ಸ್ಟೂಡೆಂಟ್ಸ್, ನಿಮಗೆ ಥಿಯರಮ್ನ ಸ್ಟೇಟ್ಮೆಂಟು ತುಂಬ ಇಂಪಾರ್ಟೆಂಟು. ದೇ ವಿಲ್ ಆಸ್ಕ್ ಯು ಫಾರ್ 5 ಮಾರ್ಕ್ಸ್ ಸ್ಟೇಟ್ ಆ್ಯಂಡ್ ಪ್ರೂಫ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂತ. ಸೊ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅಂತಂದರೆ ನಿಮಗೆ 1 ಮಾರ್ಕ್ಸ್ ಆಲ್ರೆಡಿ ಅಲ್ಲೇ ಹೋಗುತ್ತೆ. ಓಕೆ, ಬರೀ ಪ್ರೂವ್ ಮಾಡೋದ್ರಿಂದ ಏನು ಸುಖ ಇಲ್ಲ. ಫಸ್ಟು ಸ್ಟೇಟ್ಮೆಂಟನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಪ್ರಶ್ನೆನೇ ಗೊತ್ತಿಲ್ಲದೆ ಉತ್ತರ ಕೊಡೋಕ್ಕಾಗುತ್ತಾ? ಸೊ ಆಲ್ವೇಸ್ know the statement properly. Sometimes they may ask you even for 1 marks state basic proportionality theorem. ಓಕೆ, ಸೊ ನಿಮ್ಗೆ ಆಲ್ರೆಡಿ ಕ್ಲಾಸಲ್ಲಿ ಕಲ್ತಿರ್ತೀರಾ. ಅದರ್ವೈಸ್ ಇದು ನೀವು ಫಸ್ಟ್ ಟೈಮ್ ಕಲಿಯೋದಾದರೆ ಜಸ್ಟ್ ನೋಟ್ ಡೌನ್ ದಿ ಸ್ಟೇಟ್ಮೆಂಟ್ ಆಫ್ ಬಿ ಪಿ ಟಿ. ಸೊ ದಿಸ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ದಿ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಏನು ಹೇಳುತ್ತೆ? ಇಫ್ ಅ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಅ ಟ್ರಯಾಂಗಲ್. ಒನ್ ಸೈಡ್ ಅಂದರೆ ಟ್ರಯಾಂಗಲ್ 3 ಸೈಡ್ಸ್ ಇರುತ್ತೆ. ಯಾವ ಸೈಡಿಗೆ ಬೇಕಾದರೂ ಒಂದು ಲೈನ್ ಪ್ಯಾರಲಲ್ ಬರೀಬೋದು. ರಿಮೆಂಬರ್, ಇಫ್ ಅ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಅ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ಅದರ್ 2 sides ಇನ್ ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಡಿಸ್ಟಿಂಕ್ಟ್ ಅಂದರೆ ಡಿಫ್ರೆಂಟ್ ಅಂತ. ಓಕೆ, ಬೇರೆ ಬೇರೆ ಪಾಯಿಂಟ್ಸಲ್ಲಿ 2 ಸೈಡ್ನ ಜಾಯಿನ್ ಮಾಡಿ 3ನೇ ಸೈಡ್ಗೆ ಪ್ಯಾರಲಲ್ ಬರೆದರೆ ಏನಾಗುತ್ತೆ? ದಿ ಅದರ್ 2 sides ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಇದು ನಮ್ಮ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ನ ಸ್ಟೇಟ್ಮೆಂಟ್. ಓಕೆ, ಸೊ ಇದನ್ನು ನಾವು ಪ್ರೂವ್ ಮಾಡ್ತೀವಿ. ಹೇಗೆ? ಲೆಟ್ ಅಸ್ ಫಸ್ಟ್ ಕನ್ಸಿಡರ್ ಅ ಟ್ರಯಾಂಗಲ್ ಎ ಬಿ ಸಿ. ಸೊ ಐ ಆಮ್ ಪ್ರೂವಿಂಗ್ ನಾವು. ಲೆಟ್ ಅಸ್ ಏನದು ಬೇಸಿಕ್ ಏನು ಬೇಕು? ಫಸ್ಟ್ ಟ್ರಯಾಂಗಲ್ ಎ ಬಿ ಸಿ ಬೇಕು. ಓಕೆ, ಕನ್ಸಿಡರ್ ಅ ಟ್ರಯಾಂಗಲ್ ಎ ಬಿ ಸಿ. ಸೊ ವಾಟ್ ಐ ಹ್ಯಾವ್ ಡನ್ ಇಸ್ ಐ ಹ್ಯಾವ್ ಟೇಕನ್ ಅ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಟ್ರಯಾಂಗಲ್ ತೊಗೊಂಡಿದ್ದೀನಿ ಅಂತ ಬರೆದುಬಿಡೋಣ. ಸೊ ಟ್ರಯಾಂಗಲ್ ತಗೊಂಡಿದ ತಕ್ಷಣ ಒನ್ಸ್ ಯು ಟೇಕ್ ದ ಟ್ರಯಾಂಗಲ್, ವಾಟ್ ಯು ವಾಂಟ್? ಐ ಹ್ಯಾವ್ ಟು ಡ್ರಾ ಅ ಲೈನ್ ಪ್ಯಾರಲಲ್ ಟು ಒನ್ ಸೈಡ್. ನಾವು ವಾಟ್ ವಿಲ್ ಡೂ ಇಟ್ ಈಸ್, ಫಾರ್ ಅ ಬೆಟರ್ ಎಕ್ಸ್ಪ್ಲನೇಷನ್, ಈ ಥರ್ಡ್ ಸೈಡ್ ಬಿ ಸಿಗೆ ಒಂದು ಪ್ಯಾರಲಲ್ ಬರಿತೀವಿ. ಸೊ ನೀವು ನೋಡಿ, ಒಂದು ಸ್ಕೇಲ್ನ 2 sides ಪ್ಯಾರಲಲ್ ಇರೋದ್ರಿಂದ ಈ ಲೈನ್ಗೆ ಎಕ್ಸಾಕ್ಟಾಗಿ ಪ್ಯಾರಲಲ್ ನಾನು ಈಗ ತಗೊಳ್ತೀನಿ. ಸೊ ದಿಸ್ ಈಸ್ ಕಾಲ್ಡ್ ಡಿಸ್ಟಿಂಕ್ಟ್ ಪಾಯಿಂಟ್. ಸೊ ಈ ಸೈಡ್ ಎ ಬಿ ಮತ್ತು ಸೈಡ್ ಎ ಸಿನ ಒಂದು ಪ್ಯಾರಲಲ್ ಲೈನು ಬೇರೆ ಬೇರೆ ಪಾಯಿಂಟ್ಸಲ್ಲಿ ಮೀಟ್ ಆಗ್ತಿದೆ. ಸೊ ಲೆಟ್ ಮಿ ಕಾಲ್ ದಿಸ್ ಪಾಯಿಂಟ್ ಆ್ಯಸ್ ಡಿ ಆ್ಯಂಡ್ ಇ. ಗೊತ್ತಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಸೊ ಐಮ್ ಗೋನ್ ಟು ರೈಟ್ ದಿಸ್ ಇನ್ ಅ ಲೈನ್. ಏನಂತ ಬರಿತೀನಿ? ಡ್ರಾ ಅ ಲೈನ್. ಏನು ಲೈನ್ ಬರೆದಿದ್ದು? ಡಿ ಇ. ಸೊ ಡ್ರಾ ಅ ಲೈನ್ ಡಿ ಇ ಪ್ಯಾರಲಲ್ ಟು ಬಿ ಸಿ. ಡಿ ಇ ಇಸ್ ಪ್ಯಾರಲಲ್ ಟು ವಾಟ್? ಬಿ ಸಿ. ಕರೆಕ್ಟ್ ಇದೆಯಾ? ಫೈನ್. ಬೇಕಿದ್ರೆ ರೆಫರೆನ್ಸ್ಗೆ ಆ್ಯಸ್ ಶೋನ್ ಇನ್ ದ ಫಿಗರ್ ಅಂತ ಅಂದ್ಬಿಡಿ. ಇಟ್ ಈಸ್ ಬ್ಯೂಟಿಫುಲಿ ಅಂಡರ್ಸ್ಟುಡ್. ಆ್ಯಸ್ ಶೋನ್ ಇನ್ ಫಿಗರ್. ಓಕೆ, ಕೆಲವರು ಫಿಗರ್ ಆ್ಯಸ್ ಶೋನ್ ಇನ್ ಫಿಗರ್ ಅಂತಾರೆ, ಫಿಗರೇ ಕಾಣಿಸಿರೋಲ್ಲ. ಓಕೆ, ಡೋಂಟ್ ಡೂ ದಟ್. ಈಗ ನಮ್ಮ ಕೆಲಸ ಏನು? ವಾಟ್ ಶುಡ್ ಐ ಪ್ರೂವ್? ಟು ಪ್ರೂವ್. ಸೊ ವಾಟ್ ಶುಡ್ ಐ ಪ್ರೂವ್? ಏನು ಹೇಳುತ್ತೆ? ಇಟ್ ದ ಅದರ್ 2 sides ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂದರೆ ದೀಸ್ ಆರ್ ದ 2 sides. ಸೊ ಎ ಡಿ ಬೈ ಬಿ ಡಿ ವಿಲ್ ಬಿ ಈಕ್ವಲ್ ಟು ಎ ಇ ಬೈ ಸಿ ಇ. ಇದನ್ನು ಪ್ರೂವ್ ಮಾಡಬೇಕು. ಸೊ ಐ ಹ್ಯಾವ್ ಟು ಪ್ರೂವ್ ಏನಂತ? ಎ ಡಿ ಬೈ ಡಿ ಬಿ ಅಂತ ಅನ್ಬೋದು ಅಥವಾ ಬಿ ಡಿ ಅಂತ ಅನ್ಬೋದು. ಏನೂ ತೊಂದರೆ ಇಲ್ಲ, ಈಸಿ. ಓಕೆ, ಇಟ್ಸ್ ಅಪ್ ಟು ಯು. ನೀವು ಬೇಕಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಡಿ ಬಿ ಅಂತ ಇರ್ಬೋದು. ಇಟ್ಸ್ ಫಾರ್ ಬೆಟರ್ ಸೈಡ್, ಕರೆಯೋಕೆ ಈಸಿ ಅಲ್ವಾ? ಎ ಡಿ ಬೈ ಬಿ ಡಿ ಈಸ್ ಈಕ್ವಲ್ ಟು ಎ ಇ ಬೈ ಸಿ ಇ. ದಿಸ್ ಈಸ್ ವಾಟ್ ಐ ಹ್ಯಾವ್ ಟು ಪ್ರೂವ್. Are you ready for it?
Okay, so before I directly go for the proof, I will make some small construction. So I will make some construction. What is the construction? Nothing, very simple. I will join. ನಾನು ಇಲ್ಲಿ ಏನು ಮಾಡ್ತೀನೋ ಅದನ್ನೇ ಬರಿತೀನಿ. ಓಕೆ, ನಮ್ಮ ಕೋಟಿಗೊಬ್ಬಲ್ ವಿಷ್ಣು ಸರ್ ಹೇಳ್ತಾರಲ್ಲ, ಇವನೇನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಇವನೇನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಸೊ ನಾವಿಲ್ಲಿ ಏನು ಮಾಡ್ತಿರೋ ಅದನ್ನೇ ಬರಿತೀವಿ. ಓಕೆ, ಏನಂತ? ಲೆಟ್ ಅಸ್ ಜಾಯಿನ್ ಬಿ ಇ. ಓಕೆ, ಬಿ ಇ ಜಾಯಿನ್ ಮಾಡಿದ್ರಿ. ಅಟ್ ದ ಸೇಮ್ ಟೈಮ್ ಜಾಯಿನ್ ಸಿ ಡಿ ಆಲ್ಸೋ. ಬಿ ಇ ಮತ್ತು ಸಿ ಡಿನ ಜಾಯಿನ್ ಮಾಡಿದ್ರಿ. ಅರ್ಥ ಆಗ್ತಿದೆಯಲ್ಲ? ಇಸ್ ಇಟ್ ಕ್ಲಿಯರ್? ನಾವು ಕೆನ್ ಐ ರೈಟ್ ದಿಸ್? ಏನಂತ? ವಾಟ್ ಡಿಡ್ ವಿ ಡೂ ಇಯರ್? ವಿ ಜಾಯಿನ್ಡ್. ಸೊ ಜಾಯಿನ್ ಬಿ ಇ, join BE and CD. Okay, now one more thing I will do. What will I do? It is ಈ ಟ್ರಯಾಂಗಲ್ಗೆ I will draw what? up base. ಈ ಟ್ರಯಾಂಗಲ್ಗೆ ಒಂದು ಬೇಸ್ ಬರ್ಕೊಳ್ತೀನಿ. ಸೊ ಲೆಟ್ ಮಿ ಫಸ್ಟ್ ಡೂ ಇಟ್ ಆ್ಯಂಡ್ ದೆನ್ ರೈಟ್. ಓಕೆ, ಫಸ್ಟ್ ಬರೆದ್ಬಿಟ್ಟು ಮಾಡಿ ಆಮೇಲೆ ಬರೆಯೋಣ. ಓಕೆ, ಸೊ ವಾಟ್ ವಿಲ್ ಐ ಡೂ? ಇಟ್ ಈಸ್ ಐ ವಿಲ್ ಡ್ರಾ ಇ ಎನ್. ಯಾವ ಥರ ಬರೀತೀನಿ ಅಂತಂದರೆ, ಆ್ಯಕ್ಚುಲಿ ಇಫ್ ಯು ವಾಂಟ್ ಯು ಕ್ಯಾನ್ ಮೆಷರ್. ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬರೋ ಥರ ಮೆಷರ್ ಮಾಡ್ತೀನಿ. ಐ ವಿಲ್ ಡ್ರಾಯಿಂಗ್ ಎಮ್ ಎನ್ ಅಂತ ತಗೊಳ್ಬೋದು. ಲೆಟ್ ಮಿ ಟೇಕ್ ದಿಸ್ ಆ್ಯಸ್ ಎನ್. ಓಕೆ, ಐ ಆಮ್ ಡ್ರಾಯಿಂಗ್ ಇ ಎನ್ ಅಥವಾ ಎನ್ ಇ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಓಕೆ, ಅಟ್ ದ ಸೇಮ್ ಟೈಮ್ ಐ ವಿಲ್ ಡ್ರಾ ಅನದರ್ ಪರ್ಪೆಂಡಿಕ್ಯುಲರ್. ಲೆಟ್ ಮಿ ಈ ಟ್ರಯಾಂಗಲ್ಗೆ. ಓಕೆ, ಸೊ ಲೆಟ್ ಮಿ ಟೇಕ್ ದಟ್ ಆ್ಯಸ್ ಎಮ್. Okay, let me call this as M. So here you will have right angle triangle. At the same time here you will have a right angle triangle. Artha agtidiyalla? So what we did do here, with this I will say also draw. What should you draw? So also draw DM perpendicular to. So DM ಯಾವ್ದಕ್ಕೆ perpendicular ಬರ್ದಿದ್ದೀರಿ? DM is perpendicular to AC ಅಥವಾ AE. ಎರಡು ಒಂದೇ. ಯು ಕ್ಯಾನ್ ಕಾಲ್ ಇಟ್ ಆ್ಯಸ್ ಎ ಸಿ. ಲೆಟ್ ಮೀ ಸೇ ಎ ಇ ಆ್ಯಂಡ್ ಇ ಎನ್. ಇ ಎನ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಡಿ. ಇಷ್ಟೇ ನಮ್ಮ ಕನ್ಸ್ಟ್ರಕ್ಷನ್. ಸೊ ಏನು ಕನ್ಸ್ಟ್ರಕ್ಷನ್ ಮಾಡಿದ್ದು? ಒಂದು ಇವೆರಡು ಜಾಯಿನ್ ಮಾಡಿದ್ದು. ನೆಕ್ಸ್ಟು ಈ ಟ್ರಯಾಂಗಲ್ಗೆ ಇವೆರಡು ಪರ್ಪೆಂಡಿಕ್ಯುಲರ್ ಬರ್ತಿದ್ದು. ಇಸ್ ಇಟ್ ಕ್ಲಿಯರ್? ಫೈನ್. ಓಕೆ, ನಾವು ವಿ ಆರ್ ಗೋನ್ ಟು ಸ್ಟಾರ್ಟ್ ದ ಕನ್ಸ್ಟ್ರಕ್ಷನ್. ದ ಕನ್ಸ್ಟ್ರಕ್ಷನ್ ಪಾರ್ಟು 3 ಸ್ಟೆಪ್ಪಲ್ಲಿ ಮುಗಿಸ್ತೀವಿ. ಇಸ್ ಇಟ್ ಕ್ಲಿಯರ್? So I am starting the first step. Okay, first step ಅಲ್ಲಿ ನಾವು what will do it is I want to prove AD by BD ಅಲ್ವಾ. ಸೊ ಈ ಎರಡು ಸೈಡ್ ಇರುವಂಥದ್ದು ಎರಡು ಟ್ರಯಾಂಗಲ್ ತೊಗೊಳ್ತೀನಿ. ಯಾವ್ದು? ADE ಟ್ರಯಾಂಗಲ್. ಈ ಸ್ಮಾಲ್ ಟ್ರಯಾಂಗಲ್ ಒಂದು, ಆಮೇಲೆ ಇನ್ನೊಂದು ಏನು ಅಂತಂದರೆ BDE. ಓಕೆ, ಈ ಟ್ರಯಾಂಗಲ್ ತೊಗೊಳ್ತೀನಿ. ಇಸ್ ಇಟ್ ಕ್ಲಿಯರ್? ಸೊ ವಿತ್ ದಟ್ ನಾವು ವಿ ನೋ ದಟ್ ನಮ್ಗೆ ಆಲ್ರೆಡಿ ಗೊತ್ತು ಏನಂತ. ಏರಿಯಾ ಆಫ್ ಟ್ರಯಾಂಗಲ್ ADE. ಏರಿಯಾ ಆಫ್ ಟ್ರಯಾಂಗಲ್ ADE. ಏರಿಯಾ ಆಫ್ ಟ್ರಯಾಂಗಲ್ ADE ಅಂದರೆ ಈ ಟ್ರಯಾಂಗಲ್ಗೆ ಏರಿಯಾ ಫಾರ್ಮುಲಾ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಕರೆಕ್ಟಾ? ದಟ್ ಈಸ್, ನಾನು ಆಗಲೇ ಹೇಳಿದ್ನಲ್ಲ, ಏರಿಯಾ ಆಫ್ ಟ್ರಯಾಂಗಲ್ನ ಈ ಥರ ಬರಿತೀನಿ. ಸೊ ಏರಿಯಾ ಆಫ್ ಟ್ರಯಾಂಗಲ್ ADE ಈಸ್ ಈಕ್ವಲ್ ಟು ಹಾಫ್ ಇಂಟು ಈ ಟ್ರಯಾಂಗಲ್ನ ಬೇಸ್ ಏನು? ಫಾರ್ ದಿಸ್ ಟ್ರಯಾಂಗಲ್ ದ ಬೇಸ್ ಈಸ್ AD. ಇಸ್ ಇಟ್ ಕ್ಲಿಯರ್? ಟ್ರಯಾಂಗಲ್ನ ಬೇಸ್ ಏನಾಗುತ್ತೆ? AD ಆಗುತ್ತೆ. ಇಂಟು ಹೈಟ್. ಸೊ ಈ ಟ್ರಯಾಂಗಲ್ನ ತಿರುಗಿಸಿ ನೋಡಿ. ದ ಹೈಟ್ ಆಫ್ ದಿಸ್ ಟ್ರಯಾಂಗಲ್ ವುಡ್ ಬಿ EN. ಅರ್ಥ ಆಗ್ತಿದೆಯಾ? ದ ಹೈಟ್ ಆಫ್ ಟ್ರಯಾಂಗಲ್ ADE ಈಸ್ EN. ಇಷ್ಟು ಅರ್ಥ ಆಯ್ತಾ? ಸಿಮಿಲರ್ಲಿ ಅಟ್ ದ ಸೇಮ್ ವೇ, ಸೊ ಸಿಮಿಲರ್ಲಿ ಏರಿಯಾ ಆಫ್ ಟ್ರಯಾಂಗಲ್, ಇನ್ನೊಂದು ಟ್ರಯಾಂಗಲ್ ಯಾವ್ದು ಕನ್ಸಿಡರ್ ಮಾಡಿದ್ದು? BDE ಅಲ್ವಾ. ಸೊ ಸಿಮಿಲರ್ಲಿ ಏರಿಯಾ ಆಫ್ ಟ್ರಯಾಂಗಲ್ BDE. So area of triangle BDE is equal to half is common base. So for this triangle the base I am taking it as BD. Okay, into ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದು this is not a right angle triangle. So ಇದಕ್ಕೆ that is why we draw the perpendicular. So the height of this triangle BDE is nothing but EN. ಈ ಟ್ರಯಾಂಗಲ್ಗೂ ಹೈಟ್ ಏನು ಸಿಗುತ್ತೆ? EN ಆಗುತ್ತೆ. ಇದು ಸ್ವಲ್ಪ ನೀವು ನೀಟಾಗಿ ನೋಡ್ಕೋಬೇಕು. ಓಕೆ, ಸೊ ಈ ಟ್ರಯಾಂಗಲ್ಗೂ ಹೈಟು ಏನಿರುತ್ತೆ? EN ಇರುತ್ತೆ. ಇಸ್ ಇಟ್ ಕ್ಲಿಯರ್? ಇಷ್ಟು ಅರ್ಥ ಆಗಿದರೆ ಆಲ್ಮೋಸ್ಟ್ ನಿಮ್ಮ ಫಸ್ಟ್ ಸ್ಟೆಪ್ ಮುಗಿತಾ ಬಂತು. ದೇರ್ ಫೋರ್ ಲೆಟ್ ಮಿ ಟೇಕ್ ದ ರೇಷಿಯೋ. ಏನಂತ? ಏರಿಯಾ ಆಫ್ ಟ್ರಯಾಂಗಲ್ ADE ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ BDE. ಎರಡು ಇಲ್ಲೇ ಇದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಫಾರ್ ದ ಫಸ್ಟ್ ಒನ್ ಇಟ್ ಈಸ್ ಹಾಫ್ ಇಂಟು AD ಇಂಟು EN. ಓಕೆ, ಡಿವೈಡೆಡ್ ಬೈ ಹಾಫ್ ಇಂಟು
what is BD? Half into BD into EN. Okay, remember all the three terms are multiplication here. So multiplication within the half and half gets cancels, EN and EN gets cancels. So you get AD divided by BD. Okay, let me take it as equation 1. ಇಲ್ಲಿಗೆ ಫಸ್ಟ್ ಸ್ಟೆಪ್ ಮುಗೀತು. ಇಸ್ ಇಟ್ ಕ್ಲಿಯರ್? ಸೊ ನಾವೇನು ಮಾಡಿದ್ರಿ, ಇವೆರಡು ಟ್ರಯಾಂಗಲ್ ತೊಗೊಂಡು ವಿ ಫೌಂಡ್ ಔಟ್ ದಿ ಏರಿಯಾ ಆಫ್ ದ ಟೂ ಟ್ರಯಾಂಗಲ್ಸ್, ವಿ ಟುಕ್ ದ ರೇಷಿಯೋ. ಸೊ ನಮಗೆ ಆಲ್ಮೋಸ್ಟ್ LHS ಸಿಕ್ಕಾಯಿತು. ಇಸ್ ಇಟ್ ಕ್ಲಿಯರ್? Now similarly let us go for step 2. So there in the first case what we did, we took two triangles having AD and BD. Now I am taking two triangles having AE and CE. So ಈಗ ಈ ಕಡೆ ಇರುವಂಥ ಟ್ರಯಾಂಗಲ್ ತೊಗೊಳ್ತೀನಿ ಏನಂತ, ಆವಾಗಲೂ ಐ ಆಮ್ ಟೇಕಿಂಗ್ ದ ಟ್ರಯಾಂಗಲ್ ADE ಆ್ಯಂಡ್ ಐ ಆಮ್ ಟೇಕಿಂಗ್ ದ ಟ್ರಯಾಂಗಲ್ CDE. ಓಕೆ, ದಿಸ್ ಟ್ರಯಾಂಗಲ್ ಆ್ಯಂಡ್ ಈ ಗ್ರೀನ್ ಟ್ರಯಾಂಗಲ್ ನೆನಪಾಗ್ತಿದೆಯಲ್ಲ, ದಿಸ್ ಒನ್. ಓಕೆ, ಸಿಮಿಲರ್ಲಿ ಫ್ರಮ್ ಟ್ರಯಾಂಗಲ್ AED ಆರ್ ADE ಟ್ರಯಾಂಗಲ್ ಅಲ್ವಾ, AED and CDE, ADE and CDE. ಓಕೆ, ಏನು ಬರಿತೀವಿ? ರಿಮೆಂಬರ್ ಏರಿಯಾ ಆಫ್ ಟ್ರಯಾಂಗಲ್ ADE ತಗೊಳ್ಳೋಣ. ಸೊ ಏರಿಯಾ ಆಫ್ ಟ್ರಯಾಂಗಲ್ ADE ಈಸ್ ಈಕ್ವಲ್ ಟು ಸೇಮ್ ಬೇಸ್. ಇದೇ ಟ್ರಯಾಂಗಲ್ಗೆ ವಾಟ್ ಈಸ್ ದ ಫಾರ್ಮುಲಾ? ಇಟ್ ಈಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಫ್ ಇಂಟು AEDಗೆ ರಿಮೆಂಬರ್ ಐ ಆಮ್ ಶಿಫ್ಟಿಂಗ್ ದ ಟ್ರಯಾಂಗಲ್ ಟು ದಟ್ ಸೈಡ್. ಈ ಟ್ರಯಾಂಗಲ್ಗೆ ಬೇಸ್ ಏನಾಗುತ್ತೆ, ಈ ಕಡೆ ತೊಗೊಂಡಾಗ AD ಬೇಸ್ ಆಗಿತ್ತು, ಈಗ AE ಬೇಸ್ ಆಗುತ್ತೆ. ಓಕೆ, ಜಸ್ಟ್ ಟ್ರೈ ಟು ಶಿಫ್ಟ್ ಯುವರ್ ಟ್ರಯಾಂಗಲ್ನ ಹಿಂಗೆ ಶಿಫ್ಟ್ ಮಾಡಿ ನೋಡಿ. ಸೊ ನಾನೀಗ ತೊಗೊಳ್ತಿರೋದು ಈ ಟ್ರಯಾಂಗಲ್ ಒಂದು, ನೆಕ್ಸ್ಟು ಈ ಟ್ರಯಾಂಗಲ್. ಇಸ್ ಇಟ್ ಕ್ಲಿಯರ್? ಸೊ ಈ ಟ್ರಯಾಂಗಲ್ಗೆ ಬೇಸ್ ಏನಿರುತ್ತೆ, AE. ಇಸ್ ಇಟ್ ಕ್ಲಿಯರ್? ಓಕೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ದಿಸ್ ಟ್ರಯಾಂಗಲ್ನ ಹೈಟ್ ಏನು? ಐ ಟೋಲ್ಡ್ ಯು ದ ಟ್ರಯಾಂಗಲ್ ಹೈಟ್ ಇಸ್ DM. ಓಕೆ, ಇನ್ ದ ಸೇಮ್ ವೇ ಆಲ್ಸೋ ಐ ಕ್ಯಾನ್ ರೈಟ್ area of triangle CDE. So area of triangle CDE is nothing but e triangle ge half is common, okay, into base. What is the base of this triangle? Base of this triangle is CE into the height of this triangle. ಆಗಲೇ ತಗೊಂಡಂಗೆ ಈ ಟ್ರಯಾಂಗಲು ಇದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲದೆ ಇರೋದ್ರಿಂದ ಈ ಟ್ರಯಾಂಗಲ್ನ ಹೈಟ್ ಏನಾಗುತ್ತೆ, ಇಲ್ಲಿ ಸಿಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ದ ಹೈಟ್ ಆಫ್ ದಿಸ್ ಟ್ರಯಾಂಗಲ್ ಇಸ್ DM. ಇಸ್ ಇಟ್ ಕ್ಲಿಯರ್? ಇವೆರಡು ಬಂತು ಅಂದರೆ ಅಲ್ಲಿ ಮಾಡ್ದಂಗೆ ಅಗೇನ್ ಲೆಟ್ ಅಸ್ ಟೇಕ್ ದ ರೇಷಿಯೋ ಆಫ್ ದೀಸ್ ಟೂ ಟ್ರಯಾಂಗಲ್ಸ್. ದೇರ್ ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ADE ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ CDE. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್, ಸೊ ವಾಟ್ ವಿ ಡಿಡ್ ದೇರ್, ಜಸ್ಟ್ ಸಬ್ಸ್ಟಿಟ್ಯೂಟ್. ಸೊ ಇಟ್ ಈಸ್ ಹಾಫ್ ಇಂಟು AE ಇಂಟು DM. ಓಕೆ, ಡಿವೈಡೆಡ್ ಬೈ ಹಾಫ್ ಇಂಟು AE ಜಾಗದಲ್ಲಿ ಆ್ಯಕ್ಚುಲಿ CE ಇಂಟು DM ಇದೆ. ಇಸ್ ಇಟ್ ಕ್ಲಿಯರ್? ನಾವು ವಿ ನೋ ಇಟ್ಸ್ ಆಲ್ ಮಲ್ಟಿಪ್ಲಿಕೇಶನ್. ಹಾಫ್ ಆ್ಯಂಡ್ ಹಾಫ್ ಗೆಟ್ಸ್ ಕ್ಯಾನ್ಸಲ್ಸ್, DM and DM ಗೆಟ್ಸ್ ಕ್ಯಾನ್ಸಲ್ಸ್. ಐ ಗೆಟ್ AE ಡಿವೈಡೆಡ್ ಬೈ CE. ಸೊ ದಿಸ್ ಈಸ್ ನಥಿಂಗ್ ಬಟ್ ಈಕ್ವೇಷನ್ 2. ಓಕೆ, ಆಲ್ಮೋಸ್ಟ್ ಈ ಥಿಯರಮ್ನ 80% ವರ್ಕ್ ಮುಗ್ದೋಯ್ತು. ನಾವು ಸ್ಟೂಡೆಂಟ್ಸ್ ಲುಕ್ ಹಿಯರ್, ಯಾವತ್ತೂ ನಾವೇನು ಪ್ರೂವ್ ಮಾಡಬೇಕು ಅನ್ನೋದು ನೆನಪಿರಬೇಕು. ಐ ಹ್ಯಾವ್ ಟು ಪ್ರೂವ್ AD ಬೈ BD ಈಸ್ ಈಕ್ವಲ್ ಟು AE ಬೈ CE. ಒಂದು ಇಕ್ವೇಷನಲ್ಲಿ ರೈಟ್ ಹ್ಯಾಂಡ್ ಸೈಡ್ AD ಬೈ BD ಇದೆ, ಇನ್ನೊಂದು ಇಕ್ವೇಷನಲ್ಲಿ AE ಬೈ CE ಇದೆ. ನಾವು ಇಫ್ ಐ ಹ್ಯಾವ್ ಟು ಪ್ರೂವ್ ಫ್ರಮ್ ಇಕ್ವೇಷನ್ 1 and 2 ರೈಟ್ ಹ್ಯಾಂಡ್ ಸೈಡ್ಸ್ ಸೇಮ್ ಇದೆ ಅಂತ ಪ್ರೂವ್ ಮಾಡಬೇಕು ಅಂತಂದರೆ, ಇವೆರಡು ಸೇಮ್ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ? ಇಫ್ ದ LHS ಆರ್ ಈಕ್ವಲ್. ನೆನ್ಪಿಟ್ಕೋ, ಪ್ಲೀಸ್ ರಿಮೆಂಬರ್, in any two equations, if the LHS are equal, then the RHS will be automatically equal. Okay, now my duty is to show the LHS are equal. ಈ ಎರಡೂ LHS ಅಲ್ಲಿ ನೀವು ನೋಡೋದಾದರೆ, ನ್ಯೂಮರೇಟರ್ ವಿ ಹ್ಯಾವ್ ಏರಿಯಾ ಆಫ್ ಟ್ರಯಾಂಗಲ್ ADE, ಏರಿಯಾ ಆಫ್ ಟ್ರಯಾಂಗಲ್ ADE. ಕಾಣಿಸ್ತಿದೆಯಲ್ಲ? ಓನ್ಲಿ ಚೇಂಜ್ ವಾಟ್ ವಿ ಹ್ಯಾವ್ ಇಸ್, ಇನ್ ದ ಫಸ್ಟ್ ಇಕ್ವೇಷನ್ ದ ಡಿನಾಮಿನೇಟರ್ ಇಸ್ ಏರಿಯಾ ಆಫ್ ಟ್ರಯಾಂಗಲ್ BDE, in the second equation area of triangle CDE. So if we can prove that area of triangle BDE and area of triangle CDE ಇವೆರಡೂ ಏರಿಯಾ ಸೇಮ್ ಅಂತ ಪ್ರೂವ್ ಮಾಡಿದ್ರೆ ನಮ್ಮ ಕೆಲಸ ಮುಗಿದೋಯ್ತು. ಸೊ ಇವೆರಡು ಸೇಮ್ ಅನ್ನೋದಾದರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇರುತ್ತೆ. ಸಿನ್ಸ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್, ದ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಇರುತ್ತೆ. ಓಕೆ, please remember, whenever in any two equations, if the left LHS are equal, then the RHS will also be equal. Now we are going to go to the third step. In third step, we are going to consider two triangles. ಯಾವುದು ಬೇಕಾಗಿರೋದೇನು? BDE and CDE. ಅರ್ಥವಾಗ್ತಿದೆಯಾ? Are you following? Now what is the beauty of these two triangles? The triangles BDE and triangle CDE are standing between two parallel lines.
ಫಸ್ಟೇ ಏನಂತ ಸ್ಟಾರ್ಟ್ ಮಾಡಿದ್ದು, ಡ್ರಾ ಡಿ ಇ ಪ್ಯಾರಲಲ್ ಟು ಬಿ ಸಿ ತಾನೆ. ಸೊ ಇವೆರಡು ಲೈನ್ಸ್ ಪ್ಯಾರಲಲ್ ಇದ್ಮೇಲೆ ಈ ಎರಡೂ ಟ್ರಯಾಂಗಲ್ಲು ಸೇಮ್ ಪ್ಯಾರಲಲ್ ಲೈನ್ಸ್ಗಳ ನಡುವೆ ಆ್ಯಂಡ್ ದೇ ಹ್ಯಾವ್ ದ ಸೇಮ್ ಬೇಸ್. ಫಾರ್ ದೀಸ್ ಟೂ ಟ್ರಯಾಂಗಲ್ಸ್ ವಾಟ್ ಈಸ್ ದ ಬೇಸ್? ಡಿ ಇ. ಸೊ ಅಕಾರ್ಡಿಂಗ್ ಟು ದ ಥಿಯರಮ್, ನಾನು ಬಿಗಿನಿಂಗಲ್ಲೇ ಒಂದು ಥಿಯರಮ್ ಕೊಟ್ಟೆ, ಏನಂತ? ಇಫ್ ಟೂ ಟ್ರಯಾಂಗಲ್ಸ್ ಆರ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಬೇಸ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್, ಅವು ಎರಡನ್ನ ಏರಿಯಾ ಈಕ್ವಲ್ ಇರುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ಕಾನ್ಸೆಪ್ಟ್ ವಿ ಆರ್ ಗೋನ್ ಟು ರೈಟ್ ದ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ಆ್ಯಂಡ್ ಏರಿಯಾ ಆಫ್ ಟ್ರಯಾಂಗಲ್ ಸಿ ಡಿ ಇ ಆರ್ ಸೇಮ್. ಸೊ ಬರಿತೀವಿ. ಸೊ ಥರ್ಡ್ ಇಕ್ವೇಷನ್ ಮುಖಾಂತರ ಪ್ರೂಫ್ ಮುಗಿಸ್ತೀವಿ. ವೆರಿ ಸಿಂಪಲ್ ಅಲ್ವಾ? ಸೊ ಫಸ್ಟ್ ಸ್ಟೆಪ್ ಇಸ್ ಓವರ್, ಸೆಕೆಂಡ್ ಸ್ಟೆಪ್ ಇಸ್ ಓವರ್, ಗೋಯಿಂಗ್ ಆನ್ ಟು ದಿ ಲಾಸ್ಟ್ ಸ್ಟೆಪ್. ನಾವು ಕ್ಲಿಯರ್, ಲುಕ್ ಹಿಯರ್, we have, what do we have? DE parallel to BC. ಇದು ಹೇಗೆ ಬಂತು? ಬಿಕಾಸ್ ಆಫ್ ಡೇಟಾ. ನಾವು ತಗೊಂಡಿರೋದೇ ಡಿ ಇ ಪ್ಯಾರಲಲ್ ಟು ಬಿ ಸಿ ಅಂತ. ನಾವು ರಿಮೆಂಬರ್, ನಾವು ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್ ಬಿ ಡಿ ಇ ಆ್ಯಂಡ್ ಸಿ ಡಿ ಇ. ನಾವು ಟ್ರಯಾಂಗಲ್ ಬಿ ಡಿ ಇ ಆ್ಯಂಡ್ triangle CDE lie on the same base, okay, lie on the same base. ಎರಡು ಟ್ರಯಾಂಗಲ್ಗೆ ಬೇಸ್ ಏನು? ಡಿ ಇ. ಓಕೆ, ಲೈ ಆನ್ ದ ಸೇಮ್ ಬೇಸ್ ಡಿ ಇ ಆ್ಯಂಡ್ ಬಿಟ್ವೀನ್ ಸೇಮ್ ಪ್ಯಾರಲಲ್ ಲೈನ್ಸ್. ಸೇಮ್ ಪ್ಯಾರಲಲ್ ಲೈನ್ಸ್ ಯಾವ್ಯಾವುದು? ಡಿ ಇ ಆ್ಯಂಡ್ ಬಿ ಸಿ. ಇಷ್ಟು ಅರ್ಥ ಆಯ್ತಲ್ಲ? ಸೊ if I consider two triangles having which are standing on the same base between two parallel lines, same parallel lines ಯಾವ್ಯಾವುದು ಆಗಬಾರ್ದು, ಸೇಮ್ ಪ್ಯಾರಲಲ್ ಲೈನ್ಸ್ ಆಗಬೇಕು. ಸೊ ದೇರ್ ಫೋರ್ ವಾಟ್ ಕ್ಯಾನ್ ಐ ರೈಟ್? ಸೊ ಅಕಾರ್ಡಿಂಗ್ ಟು ಮೈ ಥಿಯರಮ್ I can write area of triangle BDE is equal to area of triangle CDE. ಅರ್ಥ ಮಾಡ್ಕೊಳ್ಳಿ. ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಸಿ ಡಿ ಇ. ಸೊ ಇದಿರೋದ್ರಿಂದ ವಾಟ್ ಐ ಕ್ಯಾನ್ ರೈಟ್, ದೇರ್ ಫೋರ್ ಐ ಕ್ಯಾನ್ ಆಲ್ಸೋ ರೈಟ್. ಈ ಸ್ಟೆಪ್ನ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ಐ ವಿಲ್ ರೈಟ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡ್ಸ್ ತಗೊಳ್ಳೋಣ, ಎರಡರ ಲೆಫ್ಟ್ ಹ್ಯಾಂಡ್ ಸೈಡ್. ದೇರ್ ಫೋರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ. ಇವೆರಡೂ ಸೇಮ್ ಇರೋದ್ರಿಂದ ನ್ಯೂಮರೇಟರ್ನ ನಾನು ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ತಗೊಂಡ್ರೆ ಆವಾಗ್ಲೂ ಸೇಮ್ ಇರುತ್ತೆ. ಸೊ ದಿಸ್ ಈಸ್ ಈಕ್ವೇಷನ್ 3. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿ ಕ್ಲಿಯರಾಗಿ ಕೊಟ್ಟಿಲ್ಲ, ಅದಕ್ಕೆ ಎಷ್ಟೋ ಸ್ಟೂಡೆಂಟ್ಸ್ಗೆ ಅರ್ಥ ಆಗೋದಿಲ್ಲ. ನಾವು ಐ ಹ್ಯಾವ್ ರಿಟನ್ ಈ ಡಿನಾಮಿನೇಟರ್ಸ್, ಈ ಎರಡೂ ಡಿನಾಮಿನೇಟರ್ಸ್ ಸೇಮ್ ಇರೋದ್ರಿಂದ ರೇಷಿಯೋ ನ್ಯೂಮರೇಟರು ಕೂಡ ಆಲ್ರೆಡಿ ಸೇಮ್ ಇದೆ. ಅರ್ಥ ಆಗ್ತಿದೆಯಾ? ಬೋತ್ ದ ಡಿನಾಮಿನೇಟರ್ಸ್ ಐ ಪ್ರೂವ್ಡ್ ಇಟ್, ದೇ ಆರ್ ಈಕ್ವಲ್. Both the numerators are already equal. So definitely their ratios are equal. Now from equations 1, 2 and 3. Okay. So from equations 1, 2 and 3 I can directly write AD by BD is equal to AE by CE. ಅರ್ಥ ಆಗ್ತಿದೆಯಾ? ಇಷ್ಟೇ ನಮ್ಮ ಪ್ರೂಫ್. ಸೊ ಫ್ರಮ್ equations 1, 2 and 3. So equations 1, 2 and 3 we get. ಸೊ ಏನು ಸಿಗುತ್ತೆ ನಮಗೆ? ದ ರೈಟ್ ಹ್ಯಾಂಡ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಯಾವ್ದು ಬೇಕು? ಎ ಡಿ ಬೈ ಬಿ ಡಿ ವಿಲ್ ಬಿ ಈಕ್ವಲ್ ಟು ಎ ಇ ಬೈ ಸಿ ಇ. ಓಕೆ, ಎ ಡಿ ಬೈ ಬಿ ಡಿ ಈಸ್ ಈಕ್ವಲ್ ಟು ಎ ಇ ಬೈ ಸಿ ಇ. ಜಸ್ಟ್ ಫ್ರೇಮ್ ಇಟ್. ದಿಸ್ ಈಸ್ ಮೈ ಪ್ರೂಫ್. ಸೊ ಇಷ್ಟು ಬರೆದ ತಕ್ಷಣ ಡೈರೆಕ್ಟ್ಲಿ ಬರೀತೀವಿ, ಏನಂತ? ಕೆಲಸ ಮುಗಿದೋಯ್ತು. ಸೊ ಯು ಸೇ ಹೆನ್ಸ್ ಪ್ರೂವ್ಡ್. ಅರ್ಥ ಆಗ್ತಿದೆಯಾ? ಸೊ ಈ ಥಿಯರಮ್ಮು ಇಷ್ಟೇ. ಓಕೆ, ಪ್ರಾಬಬ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದ್ರಿಂದ ಒಂದು 4 ಲೈನ್ ನಾನು ಜಾಸ್ತಿ ಬರೆದಿರ್ಬೋದು, ಆದರೆ ಖಂಡಿತವಾಗ್ಲೂ ನಿಮಗೆ ಡೌಟ್ಸ್ ಅಂತೂ ಬರೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಈ ಥಿಯರಮ್ನ ಪ್ರೂಫು ಇಷ್ಟೇ. ಇಸ್ ಇಟ್ ಕ್ಲಿಯರ್? ಸೊ ವಿ ಹ್ಯಾವ್ ಆಲ್ಮೋಸ್ಟ್ ಕಮ್ ಟು ದ ಕನ್ಕ್ಲೂಷನ್ ಆಫ್ ದಿಸ್ ಸೆಷನ್. ಸೊ ಈ ಸೆಷನ್ ಕನ್ಕ್ಲೂಡ್ ಮಾಡೋದಕ್ಕಿಂತ ಮುಂಚೆ ಐ ವಿಲ್ ಆಲ್ಸೋ ಗಿವ್ ಯು ದ ಸ್ಟೇಟ್ಮೆಂಟ್ ಆಫ್ ದಿ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್. ಓಕೆ, ಸಮ್ಟೈಮ್ಸ್ 1 ಮಾರ್ಕ್ಗೆ ರೈಟ್ ದ ಕಾನ್ವರ್ಸ್ ಆಫ್ ಬಿ ಪಿ ಟಿ ಅಂತಾರೆ. ಓಕೆ, ಅದನ್ನು ಸ್ಟೇಟ್ಮೆಂಟ್ ಕೊಟ್ಬಿಡ್ತೀನಿ, ನೀವು ಅದನ್ನು ನೆನ್ಪಿಟ್ಕೋಬೋದು. ಸೊ ಇದು ನಿಮ್ಮ ಸ್ಟೇಟ್ಮೆಂಟ್. ವಾಟ್ ಈಸ್ ದ ಕಾನ್ವರ್ಸ್ ಆಫ್ basic proportionality theorem? The statement says that if a line divides any two sides of a triangle in the same ratio, okay, if the line divides any two triangles in the same ratio,
any two sides of a triangle in the same ratio, then the line is parallel to the third side. ಸೊ ಇಷ್ಟೊತ್ತು ನಾವೇನು ಪ್ರೂವ್ ಮಾಡಿದ್ರಿ ಇದರ ಕಾನ್ವರ್ಸ್. ಇಷ್ಟು ಅರ್ಥ ಆಗ್ತಿದೆಯಾ? ಸೊ ಫೈನ್. ಸೊ ಇಲ್ಲಿಗೆ ಪ್ರೂಫ್ ಮುಗೀತು. ಈ ಪ್ರೂಫ್ ಮುಗಿಯೋದಕ್ಕಿಂತ ಮುಂಚೆ ಲೆಟ್ ಅಸ್ ಸಿ ವಾಟ್ ಯು ಮೀನ್ ಬೈ ಕಾನ್ವರ್ಸ್. ಇದು ನಿಮಗೆ ನೆನ್ಪಿಟ್ಕೋಬೇಕು. ಯಾವತ್ತು ಮ್ಯಾಥಮೆಟಿಕಲಿ ಕಾನ್ವರ್ಸ್ ಹೇಗೆ ಸರ್ ಬರೆಯೋದಂದರೆ, ವಿ ಟೇಕ್ ಟೂ ಸಿಂಪಲ್ ಸ್ಟೇಟ್ಮೆಂಟ್ಸ್, ಟೂ ಸಿಂಪಲ್, ಇಂಗ್ಲೀಷಲ್ಲಿ ಆ್ಯಕ್ಚುಲಿ ಪ್ರಪೋಸಿಷನ್ಸ್ ಅಂತೀರಿ, ಇಲ್ಲಿ ಮ್ಯಾಥಮೆಟಿಕಲಿ ಸ್ಟೇಟ್ಮೆಂಟ್ಸ್ ತೊಗೊಳ್ತೀರಿ. ಲೆಟ್ ಮಿ ಕನ್ಸಿಡರ್ ಟೂ ಸಿಂಪಲ್ ಸ್ಟೇಟ್ಮೆಂಟ್ಸ್. ಯಾವಾಗ ಲೆಟ್ ಮಿ ಸೇ 2 + 2 = 4. ಅರ್ಥ ಆಗ್ತಿದೆಯಾ? ಇದೊಂದು ಸಿಂಪಲ್ ಸ್ಟೇಟ್ಮೆಂಟ್. ಇನ್ನೊಂದು ಸಿಂಪಲ್ ಸ್ಟೇಟ್ಮೆಂಟ್ ತೊಗೊಳ್ತೀನಿ, 2² = 4. ಎರಡು ಸಿಂಪಲ್ ಸ್ಟೇಟ್ಮೆಂಟ್ ತೊಗೊಂಡಿದ್ದೀನಿ. ಏನಂತ? 2 + 2 = 4 ಅಂತ, 2² = 4 ಅಂತ. ಓಕೆ, ಸೊ ಫಸ್ಟ್ ಲೆಟ್ ಮಿ ಕನ್ಸಿಡರ್ ದ ಸ್ಟೇಟ್ಮೆಂಟ್ ಪಿ ಕ್ಯೂ. ಪಿ ಟು ಕ್ಯೂನ ನಾವು ಸ್ಟೇಟ್ಮೆಂಟ್ ಅಂತ ತಗೊಳ್ತೀರಿ. ಯಾವ ಥರ ತಗೊಳ್ತೀರಿ? ದಿಸ್ ಇಸ್ ಜನರಲಿ ದ ಡೈರೆಕ್ಟ್ ಸ್ಟೇಟ್ಮೆಂಟ್. ಏನಂತ? ಇಫ್ ಪಿ ಹ್ಯಾಪನ್ಸ್ ಅಂದರೆ ಇಫ್ 2 + 2 = 4, ದೆನ್ 2² = 4. ಇದು ನಮ್ಮ ಗಿವನ್ ಕಂಡೀಷನ್. ಏನಂತ? ಫಸ್ಟ್ ಸ್ಟೇಟ್ಮೆಂಟು. ಕಾನ್ವರ್ಸ್ ಈಸ್ ಗಿವನ್ ಬೈ. ಈ ಸ್ಟೇಟ್ಮೆಂಟ್ನ ಕಾನ್ವರ್ಸ್ ಹೇಗೆ ತಗೊಳ್ತೀವಿ ಗೊತ್ತಾ? ಪ್ಲೀಸ್ ರಿಮೆಂಬರ್, ಯಾವತ್ತು, ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದು ಬೇಕಾಗುತ್ತೆ. ಕಾನ್ವರ್ಸ್ ಆಫ್ ಅ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಈಸ್ ಗಿವನ್ ಬೈ ಪಿ ಟು ಕ್ಯೂ, ಸಾರಿ ಕ್ಯೂ ಟು ಪಿ. ಕ್ಯೂ ಟು ಪಿ ಅಂದರೆ ಏನಂದರೆ ಫಸ್ಟ್ ಕ್ಯೂ ಆಗಬೇಕು. ಏನಂತ? ಇಫ್ 2² = 4, ದೆನ್ ವಿ ಸೇ 2 + 2 = 4 ಅಂತ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ಯು ಟೇಕ್ ದ ಕಾನ್ವರ್ಸ್. ಸೊ ಪಿ ಟು ಕ್ಯೂ ಇರೋದನ್ನು ಕ್ಯೂ ಟು ಪಿ. ಓಕೆ, ವಿರಾಟ್ ಕೊಹ್ಲಿ, ಇಫ್ ಕೊಹ್ಲಿ ಇಟ್ಸ್ ಅ ಸೆಂಚುರಿ, ದೆನ್ ಇಂಡಿಯಾ ವಿನ್ಸ್ ದ ಮ್ಯಾಚ್. ಸೊ ಎರಡು ಸ್ಟೇಟ್ಮೆಂಟ್ ಇದೆ. ವಿರಾಟ್ ಕೊಹ್ಲಿ ಹಿಟ್ಸ್ ದ ಸೆಂಚುರಿ, ಇಂಡಿಯಾ ವಿನ್ಸ್ ದ ಮ್ಯಾಚ್. ಕಾನ್ವರ್ಸ್ ಹೇಗೆ ಹೇಳ್ತೀರಾ? ಇಫ್ ಇಂಡಿಯಾ ವಿನ್ಸ್ ದ ಮ್ಯಾಚ್, ದೆನ್ ವಿರಾಟ್ ಕೊಹ್ಲಿ ಹಿಟ್ಸ್ ದ ಸೆಂಚುರಿ ಅಂತ. ಅರ್ಥ ಆಗ್ತಿದೆಯಾ? ಸೊ ಕ್ಯೂನ ಸ್ಟೇಟ್ಮೆಂಟ್ ಫಸ್ಟ್ ಇಫ್ ಜೊತೆ ತಗೊಂಡು ಪಿ ಸ್ಟೇಟ್ಮೆಂಟ್ ಸೆಕೆಂಡ್ ದೆನ್ ಜೊತೆ ತಗೋಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಕಾನ್ವರ್ಸ್. ಇದು ನಿಮ್ಮ ನಾಲೆಜ್ಗೋಸ್ಕರ ಅಷ್ಟೇ. ಓಕೆ, ದಿಸ್ ಇಸ್ ನೀವು ಇನ್ನೂ ಡೀಟೇಲಾಗಿ ನಿಮ್ಮ ಫರ್ದರ್ ಕ್ಲಾಸಸ್ PUCಯಲ್ಲಿ ಮ್ಯಾಥ್ಸ್ ತೊಗೊಳ್ಳೋದಾದರೆ ಕಲಿತೀರ. ಓಕೆ ಸ್ಟೂಡೆಂಟ್ಸ್, ಸೊ ಈ ಒಂದು ಕ್ಲಾಸಲ್ಲಿ ನಾವು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ನ ಪ್ರೂಫು ಡೀಟೇಲಾಗಿ ನೋಡಿದ್ದೀವಿ. ಯಾವುದೇ ಡೌಟ್ ಇಲ್ಲ ಅಂತ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕೈಂಡ್ಲಿ ಶೇರ್, ಲೈಕ್, ಆ್ಯಂಡ್ ಇಫ್ ಯು ಸ್ಟಿಲ್ ನಾಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಓಕೆ, ಸೊ ವಿ ಆರ್ ಆಲ್ಮೋಸ್ಟ್ ಡನ್. ಐ ಆಮ್ ಸೈನಿಂಗ್ ಆಫ್ ಬೈ ದಿಸ್ ಸ್ಮಾಲ್ ಸ್ಟೇಟ್ಮೆಂಟ್. ಒಂದು ಮಾತು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿನ್ನ ಗೆಲುವು ಶಾಶ್ವತವಲ್ಲ ಎಂದ ಮೇಲೆ ನಿನ್ನ ಸೋಲು ಕೂಡ ಶಾಶ್ವತವಲ್ಲ. ನಿನ್ನ ಸುಖ ಶಾಶ್ವತವಲ್ಲ ಎಂದ ಮೇಲೆ ನಿನ್ನ ದುಃಖ ಕೂಡ ಶಾಶ್ವತವಲ್ಲ. ನೀನೇ ಶಾಶ್ವತವಲ್ಲ ಎಂದ ಮೇಲೆ ನಿನ್ನ ಸಮಸ್ಯೆಗಳು ಕೂಡ ಎಂದಿಗೂ ಶಾಶ್ವತವಲ್ಲ. ಓಕೆ, ಸೊ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಮೀಟ್ ಯು ಅಗೇನ್. ಬಾಯ್.